ಮೆಸೇಜ್ ಇದೆ ಬ್ರೋ. ಏನು ಅಂತಂದರೆ ಫ್ಯಾಮಿಲಿ ಕಳಿಸ್ತಾರಲ್ಲ, ಅದರಿಂದ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಕನ್ನಡ ಮೂವಿ ನೋಡಿ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಹೀರೋ ಸೂಪರ್ ಆ್ಯಕ್ಟಿಂಗ್ ಬ್ರೋ. ಹಾಡುಗಳೆಲ್ಲ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್ ಹೀರೋ. ನೆಕ್ಸ್ಟ್ ಹೌದು ಸೂಪರ್ ಇದೆ ಮೂವಿ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಸೊ ಬಿಗಿನಿಂಗಿಂದ ಎಂಡ್ವರೆಗೂ ಸೂಪರ್ ಇದೆ ಮೂವಿ. ಪೈಸಾ ವಸೂಲ್ ಮೂವಿ. ಎಸ್, ಪೈಸಾ ವಸೂಲ್ ಮೂವಿ. ಹೀರೋ ಹೀರೋಯಿನ್, ಅಪ್ಪ ಅಮ್ಮ ಎಲ್ಲರದು ಚೆನ್ನಾಗಿದೆ ಕ್ಯಾರೆಕ್ಟ್ರು. ವಿಲನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರದು ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಂತ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಟ್ವಿಸ್ಟ್ ಇದೆ. ಎಲ್ಲರೂ ಫ್ಯಾಮಿಲಿ ನೋಡೋಂಥ ಮೂವಿ. 10 out of 10 ಪಕ್ಕ ಸೂಪರ್ ಇದೆ. ಹೇಗಿತ್ತು ಸರ್ ಸಿನಿಮಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಆ್ಯಕ್ಟಿಂಗ್, ಹೀರೋಯಿನ್ ಎಲ್ಲ ಆ್ಯಕ್ಟಿಂಗ್ ಇದೆ. ಸ್ಟೋರಿ ಒಳ್ಳೆ ಚೆನ್ನಾಗಿದೆ. ಯೂತ್ ನೋಡಬೇಕಾಗಿರುವಂಥ ಮೂವಿ. ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ? ಈಗ ಅಪ್ಪ ಅಮ್ಮನ್ನ ಮನೆಯಲ್ಲಿ ಸುಳ್ಳು ಹೇಳಿ ಈಗಿನ ಯೂತ್ ಎಲ್ಲಿ ಔಟಿಂಗ್ ಅಂತ ಹೋಗ್ತಾರಲ್ಲ, ಹಾಗಾಗಿ ಏನೇನು ಅಪ್ಪ ಅಮ್ಮನಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅಪ್ಡೇಟ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀರೋ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಒಳ್ಳೆ ಫೈಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಮೆಸೇಜ್ ಇದೆ ಇವಾಗಿನ ಯೂತ್ಗೆ. ಯಾವ ಥರ ಅಂತ ಹೇಳಿದ್ರೆ, ಹೀರೋದ ಫೈಟಿಂಗ್ ಎಲ್ಲ ಸೂಪರ್ ಮಾಡಿದ್ದಾರೆ. ಹೀರೋಯಿನ್ ಸಂಗೀತ ಭಟ್ ಕೂಡ ಸೂಪರ್ ಮಾಡಿದ್ದಾರೆ. ಬಟ್ ಅದನ್ನೇ ಕಾಲೇಜ್ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಬಂದು ಕುತ್ಕೊಂಡು ನೋಡಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮೂವಿ ಸೂಪರ್, ಸಖತ್ತು ಸೂಪರ್ ಇದೆ. ಲಾಸ್ಟ್ ಎಂಡಿಂಗ್ ಅಂತ ಮತ್ತೆ ಸಖತ್ತಾಗಿದೆ. ಮೂವಿ ನೋಡೋಕೆ ಚೆನ್ನಾಗಿದೆ ಸರ್. ಲಾಸ್ಟ್ ಸೀರಿಯಲ್ ಚೆನ್ನಾಗಿದೆ. ಮೂವಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹೌಸ್ಫುಲ್ ಆಗಬೇಕು. ನೆಕ್ಸ್ಟ್ ಮತ್ತೆ ನಾವೇ ಬರಬೇಕು, ಬೆಳಿಬೇಕು. ಇನ್ನ ಹೀರೋಗಳೆಲ್ಲ ಮುಂದೆ ಹೊಸ ಹೊಸ ಎಲ್ಲ ಚೆನ್ನಾಗೈತೆ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕೆಂದು ಎಲ್ಲರೂ ಹೇಳತ್ತಿ. ಮಾತಾಡಿ ಒಂಚೂರು. ಚೆನ್ನಾಗೈತೆ. ಸ್ಟೋರಿ ಅದನ್ನು ಚೆನ್ನಾಗೈತೆ. ಎಲ್ಲ ಸ್ಟೋರಿ ಅದನ್ನು ತುಂಬ ಇಷ್ಟ ಆಯಿತು. ಅದೇ ಫ್ಯಾಮಿಲಿ ಬಂದು ಎಲ್ಲರೂ ನೋಡಬೇಕೆಂದು. ಏನೋ ಮೆಸೇಜ್ ಇದೆ ಅಂದರು. ಯಾವ ಥರ ಮೆಸೇಜ್ ಇದೆ? ಮೆಸೇಜ್ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ, ಒಂದ್ಸಲ ಬಂದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಏನೈತೆ ಏನಿಲ್ಲ ಅಂತ. ಬರೋಕ್ಕಿಂತ ಎಲ್ಲರೂ ಬಂದು ಚೆನ್ನಾಗಿ ನೋಡಬೇಕೆಂದು ಹೇಳ್ತೀನಿ.